ಏನ್ ಮಾಡಕ್ಕಾಗಲ್ಲ, ನಾವು ತಪ್ಪ ಅಂತ ಒಪ್ಕೊಂಡಿಲ್ಲ ಅಂದ್ರೆ ನಮ್ಮನ್ನೇ ಕೆಟ್ಟವ್ರು ಅಂದ್ಬಿಡ್ತಾರೆ. ಇಲ್ಲ ಬಟನ್ ಸಿಗ್ತಾ ಇಲ್ಲ, ಹಿಂಗೆ ಅಲ್ಲಾಡ್ತಿಲ್ಲ ಅಂದ್ರೆ ನಂಗೆ ಅಲ್ಲೇ ಆನ್ಸರ್ ಗೊತ್ತಾಗುತ್ತೆ. ಈಗ ಹೊಟ್ಟೆ ಎಸಿತಾಯ್ತ ಅವನ್ಗೆ. ಯಾವುದೋ ಒಂದು ಹಾವು ಚೇಳು ಹಿಂಗೆ ಹೋದ್ರು ಮಕ್ಕಳು ಅಲ್ಲಾಡ್ತಾ ಇರ್ಲಿಲ್ಲ. ಇಲ್ಲಿಗೆ ಹೋಗ್ತೀವಾ, ಪೂಜೆಗೆ ಹೋಗ್ತೀವಾ, ಪೂಜೆ ಮುಗಿಸ್ಕೊಂತೀವ. ಹಲೋ ಬ್ಯೂಟಿಫುಲ್ ಪೀಪಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್, ವೇದಾರಾಮ್ ಕೃಷ್ಣ ಯೂಟ್ಯೂಬ್ ಚಾನಲ್. ಈ ವ್ಲಾಗ್ನ ನಾನು ಅಗೇನ್ ಮೊದಲೇ ಹಾಕಬೇಕಾಗಿತ್ತು, ಬಟ್ ಇವಾಗ ಹಾಕ್ತಾ ಇದ್ದೀನಿ. ಸೆಂಟಲ್ಲಿ ನನ್ನ ಕೂದಲು ಕತ್ರಿ ಬಿದ್ದಿದೆ, ಸೊ ಕೂದಲು ಡಿಫ್ರೆನ್ಸ್ ಕಾಣಿಸುತ್ತೆ, ಏನೂ ಅನ್ಕೋಬೇಡಿ. ಈಗ ಹೊಟ್ಟೆ ಎಸಿತಾಯ್ತ ಅವನ್ಗೆ, ಅದಕ್ಕೆ ಹೊಟ್ಟೆ ಎಸಿತಾಯ್ತು. ಬೆಳಗ್ಗೆ ಗಂಜಿ ತಗೊಂಡು ಇವಾಗ ನಾಷ್ಟ ಮಾಡಿಲ್ಲ. ನಾಷ್ಟ ಮಾಡಿಲ್ಲ, ಇನ್ನೇನು ಅಲ್ಲೇ ಹೋಗ್ತೀವಲ್ಲ ಅಂತ ಸುಮ್ಮನೆ ಹಂಗೂ ಇಡ್ಲಿ ತಂದು ತಿನ್ನೋಣ ಫಂಕ್ಷನ್ ಬರ್ತಾವ್ರೆ, ಫಂಕ್ಷನ್ ಹೋಗ್ತಾ ಇದೀವಿ, ಹೋಗ್ತಾವ್ರೆ ಅಲ್ಲ ಹೋಗ್ತಾ ಇದೀವಿ. ಎಡವಟ್ಟು ಏನಿಲ್ಲ, ನಾನು ಅಂದ್ರೆ ಕೌಂಟ್ ಮಿಸ್ ಮಾಡ್ಕೊಂಬಿಟ್ಟೆ. ಎಡವಟ್ ಏನಿಲ್ಲ, ಇದಕ್ಕೆ ಪ್ಲಾನ್ ಹಾಕೊಂಡು ಇವತ್ತು ನಾನು ಇವ್ರಿಗೆ ಸಣ್ಣ ಇವರೆಲ್ಲ ಹೋಗ್ತಾ ಇದೀವಿ. ಒಂದು ಪೂಜೆ ಇದೆ ಅವ್ರ ಫ್ರೆಂಡ್ ಮನೇಲಿ, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಅಣ್ಣನ ಮಾತಾಡ್ಸೋಣ ಅಂದರೆ ಅಣ್ಣ ಫುಲ್ಲು ಸಿಸ್ಟಮ್ ಎಲ್ಲ ಶಟ್ ಡೌನ್ ಮಾಡ್ತಾ ಇದ್ದೀನಿ. ಇಷ್ಟೊಂದವರೆಗೂ ಬೆಳಗ್ಗೆಯಿಂದ ಸ್ಟಾಕ್ ಮಾರ್ಕೆಟ್ ಅದು ಇದು ಅಂತ ಕೂತಿರ್ತಾನಲ್ಲ, ಅದೆಲ್ಲ ಇವಾಗ ಆಫ್ ಮಾಡಿ, ಪಾಪ ಬೆಳಿಗ್ಗೆ ಫುಲ್ ಡಯಟ್ ಮೇಂಟೈನ್ ಇಲ್ಲಿ, ಫುಲ್ಲು ರಿಚ್ ಪ್ರೋಟೀನ್ ಫುಡ್ ಎಲ್ಲ ತರ್ಸ್ಕೊಂಡಿದ್ದಾರೆ. ಡಯಟ್ ಮಾಡ್ತಾರೆ, ಡಯಟ್ ಅಂತೀನಿ ಡಯಟ್ ಅಲ್ಲ, ಡಯಟ್ ಮಾಡ್ತಾರಂತ. ಡಯಟ್ ಇಲ್ಲ ಇದಕ್ಕೆಲ್ಲ, ಇದೆಲ್ಲ ಡಯಟ್ ಫುಡ್ ಅಂತಾರ ಇದನ್ನ, ಹೆಲ್ದಿ ಫುಡ್ಸ್ ಅಂತ. ಏನ ಡೇಟ್ಸು, ಚಿಯಾ ಸೀಡ್ಸು ಇವೆಲ್ಲ ಹೆಲ್ದಿ ಡಯಟ್ ಫುಡ್ಸ್ ಇವೆಲ್ಲ ನಮಗೆ. ಇದು ಇವತ್ತು ನಮ್ಮ ಮತ್ತೆ ಅಂತೂ ಹೆವಿ ಬಿಸಿ. ಈಗ ಇಲ್ಲಿಗೆ ಹೋಗ್ತೀವ, ಪೂಜೆಗೆ ಹೋಗ್ತೀವ, ಪೂಜೆ ಮುಗಿಸ್ಕೊಂತೀವ, ಅಲ್ಲಿಂದ ಬರ್ತೀವ, ಈ ಆ್ಯಕ್ಟ್ರದು ಈ ಆರ್ಟಿಸ್ಟ್ನ ಇಟ್ಕೊಂಡು ನಾನೊಂದು ರೀಲ್ ಮಾಡಬೇಕಾ, ಆರ್ಟಿಸ್ಟ್ ಆಮೇಲೆ ಮನೆಗೆ ಬಂದ್ಬಿಟ್ಟು ಬೇರೆ ಕೆಲಸ ಮಾಡಬೇಕಾ, ಆರ್ಟಿಸ್ಟ್ ಫುಲ್ ಬಿಸಿ. ಏನಮ್ಮ ಮಾಡೋದು, ಮಾಡ್ಬೇಕಲ್ಲ, ಮಾಡ್ಲಿಲ್ಲ ಅಂದ್ರೆ ಹೊಟ್ಟೆ ಪಾಡು ನಡೆಯಲ್ಲ. ಆರ್ಟಿಸ್ಟ್ ಎಲ್ಲಿವರೆಗೂ ನಡೆಯುತ್ತೆ ಅಲ್ಲಿವರೆಗೂ ಎಮೋಷನಲ್ ಆಗ್ಬಿಟ್ಟಿದ್ದಾರೆ ಆರ್ಟಿಸ್ಟ್. ಹೌದು, ಎಲ್ಲಿವರೆಗೂ ನಡೀತಾ ಇರುತ್ತೆ, ನಾವು ಹಂಗೆ ನಡೆಸ್ಕೊಂಡು ಹೋಯ್ತಾ ಇರ್ಬೇಕು. ನೆಡ್ಸ್ಕೊಂಡು ಇವಾಗ ಈ ಸೀರೆಯಲ್ಲಿ ನಾವು ಆ್ಯಕ್ಚುಲಿ ಒಂದು ಆ್ಯಡ್ ಶೂಟ್ ಮಾಡಿದ್ವಿ. ಒಂದು ಆ್ಯಡ್ ಶೂಟ್ ಮಾಡಿದ್ವಿ. ಹೆಂಗಾಗಿದೆ ಅಂದರೆ ಈ ಸೀರೆ ಇರೋ ಕಲರ್ಗೆ ಕಾಣಿಸೇ ಇಲ್ಲ ಈ ಸೀರೆ ವಿಡಿಯೋದಲ್ಲಿ ನಾನೇ ಕಾಣ್ತಿಲ್ಲ ಆ ಸೀರೆಯಲ್ಲಿ. ಇದು ಬ್ಲೂ ಆದ್ರೆ ಆ ವಿಡಿಯೋದಲ್ಲಿ ಕಾಣಿಸಿರೋದು ಈ ಕಲರ್ ಕಂಪ್ಲೀಟ್ ಸೀರೆ ಫುಲ್ಲು ಎಲ್ಲೋ ತರ ಶೇಡ್ ಬಂದ್ಬಿಟ್ಟೈತೆ. ಅದ್ರಲ್ಲಿ ಎದ್ದು ಕಾಣ ಇಲ್ಲ, ಉಟ್ಕೊಂಡು ನೋಡಕ್ಕೆ ಎಷ್ಟು ಚೆನ್ನಾಗೈತೆ. ಅದ್ರ ಒಂಥರ ಮೆಮೊರಿ ಈ ಸೀರೆ ನಮ್ಗೆ. ಫೋಟೋನಲ್ಲಿ ಅಷ್ಟೊಂದು ಚೆನ್ನಾಗಿ ಬೀಳಲ್ಲ ಈ ಸೀರೆ, ಚೆನ್ನಾಗೈತೆ, ನೋಡಕ್ ಚೆನ್ನಾಗೈತೆ ಸಾಕು. ಮತ್ತೆ ಅಮೌಂಟ್ ತುಂಬಾ ಜಾಸ್ತಿ ಈ ಸೀರೆದು. ಯಾವ ಸಿಲ್ಕು ಅಲ್ಲ, ಸಿಲ್ಕ್ ಅಂತಾರೆ ಇಲ್ಲಿ. ಅಲ್ಲ, ಯಾವ ಪ್ಯಾಕ್ ಯಾವ ತರ ಇದೆ ನಮ್ಗೆ ಇವೆಲ್ಲ ಗೊತ್ತಾಗಲ್ಲ. ಏನಪ್ಪ, ಏನೋ ಸಿಲ್ಕ್ ಹೇಳಿದ್ರು, ಅವಾಗ ಮರ್ತೋದೆ. ನಾನು ತಗೊಂಡಾಗ್ಲೇ ನಿಮ್ಮ ಮಮ್ಮಿ ಫೋಟೋ ಎಲ್ಲ ಕಾಣಲ್ಲ, ಆ ಸೀರೆ ಹಾಕೊಂಡವ್ರಲ್ಲ ನೆನ್ಪಾಯ್ತಾ? ಪೋತಿಸಲ್ಲಿ ಫುಲ್ಲು ವಾಶ್ ಆಗ್ಬಿಟ್ಟಿತ್ತು ನೋಡು, ಆ ಸೀರೆ ಹಾಕೊಂಡಿದ್ದೆ. ಏನ್ ಮಾಡೋದಮ್ಮ, ಎತ್ಕೊಂಡ್ರು ನೀವೇನಾದ್ರೂ ಒಂದ್ ಹೇಳಿ. ನಾವೇನೇ ಹೇಳಿದ್ವಿ, ನಾವ್ ಫೋಟೋ ಅಲ್ಲಿ ಸರಿ ನೀಟಾಗಿ ಬೀಳಲ್ವಲ್ಲ ಅಂತ ಹೇಳಿದ್ವಿ, ಬೇರೆ ಏನ್ ತಪ್ಪ ಹೇಳಿಲ್ಲ. ಎಲ್ಲೂ ಏನ್ ನನ್ ಫೋಟೋ ಬೀಳಲ್ಲ ಬಾ. ಅಲ್ಲಿ ಫಂಕ್ಷನ್ಗೆ ಹೋಗಿ ಒಂದ್ ಕ್ಲಿಕ್ ಅಂತ ಫೋಟೋ ಏನಿಲ್ಲ ನಡ್ರಿ ಆಯ್ತು. ಫೋಟೋ ತಗೊಳ್ಳೋ ಅಂತ ಫಂಕ್ಷನ್ ಏನಲ್ಲ. ಸರಿ ನಡೀರಿ, ಟೈಮ್ ಆಯ್ತು. ಪೂಜೆ ಐತೆ, ನಡೀರಿ. ಪೂಜೆ ಮುಗಿಸ್ಕೊಂಡು ನಾನು ತರ್ತೀನಿ, ನೀನು ಹೋಗು. ನೀವು ಮುಂದೆ ಹೋಗಿ, ನಾನು ಹಿಂದೆ ಬರ್ತೀನಿ. ಅಲ್ಲಿ ಹೋಗೋಷ್ಟಲ್ಲಿ ಆಲ್ರೆಡಿ ಪ್ರವಚನ ಸ್ಟಾರ್ಟ್ ಮಾಡಿದ್ರು. ಫಸ್ಟ್ ನಾನು ಹೋದೆ. ಆ್ಯಕ್ಚುಲಿ ನನ್ನ ಹಿಂದೆನೇ ಇವರು ಬರ್ತಾ ಇದ್ದಾರೆ ಅಂತ ಅಂದ್ಕೊಂಡ್ರೆ ಇವ್ರು ಬಂದೇ ಇಲ್ಲ. ಮನೆಯಿಂದ ಹೊರಟಿದ್ದೆ ಅತ್ತೆ ಮತ್ತು ಮಹಿ ಮೊದಲು, ಆದರೆ ಅವರು ಬ್ರೇಕ್ಫಾಸ್ಟ್ ಮಾಡಿಲ್ಲ ಅಂತೇಳಿ ಸ್ವಲ್ಪ ಗಾಡಿ ಸೈಡ್ಗಾಗಿ ಈ ಥರ ಕಾರ್ಯಕ್ರಮ ಎಲ್ಲ ಮುಗಿಸ್ಕೊಂಡಿದ್ದೆ. ನನಗಿದು ಗೊತ್ತೇ ಇಲ್ಲ. ಫಸ್ಟ್ ಎಂಟ್ರಿ ನಂದೆ. ನಾನು ಹೋಗಿದ ತಕ್ಷಣ ಹುಡುಕ್ತೀನಿ, ಅವ್ರಿಲ್ಲ. ನಾನು ಹೋಗಿ 5 ನಿಮಿಷ ಕೂತೆ, ಅದಾದ್ಮೇಲೆ ಅವ್ರು ಬಂದರು. ಆಮೇಲೆ ಇವ್ರು ತಿನ್ಕೊಂಡು ಬಂದಿದ್ದಾರೆ ಅಂತ ಗೊತ್ತಾಯ್ತು. ಯಾವುದೋ ಒಂದು ಹಾವು ಚೇಳು ಹಿಂಗೆ ಹೋದ್ರು ಮಕ್ಕಳು ಅಲ್ಲಾಡ್ತಾ ಇರಲಿಲ್ಲ, ಮಕ್ಕಳು ಭಯ ಪಡ್ತಾ ಇರಲಿಲ್ಲ. ಅವರು ನಮ್ಮ ಥರನೇ ಜೀವಿ ಅಂತ ಬೆರೆತು ಬಾಳ್ತಿದ್ರು. ನಿನ್ನೆ ಜಡಭರತ ಒಂದು ಸ್ಟೋರಿ ನೋಡ್ತಾ ಇದ್ವಿ. ಜಡಭರತ ಗೊತ್ತಾ? ಭರತ ಚಕ್ರವರ್ತಿ ನೋಡಿದ್ರಲ್ಲ, ಅವನು ಕಾಡಿನಲ್ಲಿ ಇರ್ತಾನೆ. ಜಡಭರತ ಅನ್ನೋದಕ್ಕಿಂತ ಯಾವುದೇ ಋಷಿಮುನಿಗಳನ್ನು ನೀವು ನೆನಪು ಮಾಡ್ಕೊಳ್ಳಿ. 5 ನಿಮಿಷ ನಾನು ಇಂಟ್ರಡಕ್ಷನ್ ಮುಗಿಸ್ತೀನಿ. ಆ ಋಷಿಮುನಿಗಳು ಇದ್ದಂಥ ಸ್ಥಳ ಯಾವುದು? ಕಾಡು. ಅವರು ಕಾಡಲ್ಲಿ ತಪಸ್ಸೆ ಮಾಡ್ತಿದ್ರು. ಜಡಭರತನು ಸಹ ಕಾಡಲ್ಲಿ ತಪಸ್ಸೆ ಮಾಡ್ತಿದ್ದ. ಅವನೊಂದು ಜಿಂಕೆ ಇಟ್ಕೊಂಡಿದ್ದ. ಭರತ ಚಕ್ರವರ್ತಿ ಒಂದು ಜಿಂಕೆ ಇಟ್ಕೊಂಡಿದ್ದ. ಆ ಜಿಂಕಿನ ಯಾಕೆ ಇಟ್ಕೊಂಡಿದ್ದಂದ್ರೆ, ಒಂದು ಸಿಂಹ ಬಂದು ಅವ್ರ ಅಮ್ಮನ್ನ ಅಟ್ಯಾಕ್ ಮಾಡಕ್ ಹೋಯ್ತು. ಅದು ಗರ್ಭಿಣಿ ಆಗಿತ್ತು. ಅದು ಸಿಂಹದಿಂದ ತಪ್ಪಿಸ್ಕೊಳ್ಳೋಕೆ ಹಾರಿತು ನೀರ್ ಮೇಲೆ, ಅದು ಹೆರಿಗೆನೇ ಆಗೋಯ್ತು. ಅಮ್ಮ ಹಾರ್ಕೊಂಡು ಆ ದಡಕ್ಕೆ ಹೋಗಿ ಸತ್ತೋಯ್ತು. ಆ ಮರಿ ಜಿಂಕೆನ ಯಾರು ರಕ್ಷಣೆ ಮಾಡಕ್ಕೆ ಇಲ್ಲದೇನೆ ಅಲ್ಲೇ ಕುತ್ಕೊಂಡು ತಪಸ್ಸೆ ಮಾಡ್ತದಂತಹ ಭರತ ಚಕ್ರವರ್ತಿ ನೋಡ್ಬಿಟ್ಟು ಸಾಕೊಳ್ತಾರೆ.
ಯೋಚನೆ ಮಾಡಿ, ಸಿಂಹ ಜಿಂಕೆನ ಬೇಟೆ ಮಾಡಕ್ ಬಂದಿದ್ದು ಭರತ ಕೂತ್ಕೊಂಡಿದ್ದಂತಹ ಕೆಲವೇ ಮೀಟರ್ಗಳಲ್ಲಿ. ಸಿಂಹ ಇವನ್ನ ತಿನ್ಬೋದಾಗಿತ್ತಲ್ವಾ? ಯಾಕೆ ತಿನ್ಲಿಲ್ಲ? ಭಯ ಇರ್ಲಿಲ್ಲ. ಸಿಂಹದ ಒಳಗಡೆ ಹೃದಯದಲ್ಲಿರೋನು ಪರಮಾತ್ಮನೇ, ಅದರಲ್ಲೂ ಸೋಲಿದೆ, ನಮ್ಮೊಳಗಡೆನೂ ಸೋಲಿದೆ. ಹಾಗಾಗಿ ಗೊತ್ತಿತ್ತು ಇವರು ಸಹ ನಮ್ಮ ಪ್ರಾಣಿ ಪಕ್ಷಿಗಳು ನಮ್ಮ ಭಾವನೆಗಳಿಗೆ ಸ್ಪಂದನೆ ಮಾಡುತ್ತೆ, ಗಿಡ ಮರಗಳು ನಮ್ಮ ಭಾವನೆಗಳಿಗೆ ಸ್ಪಂದನೆ ಮಾಡುತ್ತೆ. ನಮ್ಮ ಭಾವನೆ ಅತ್ತೆ ಮೇಲೆ ಸೊಸೆಗೆ ಒಳ್ಳೆ ಭಾವನೆ ಇಲ್ಲ ಅಂದ್ರೆ ಅತ್ತೆಯಿಂದ ನೆಗೆಟಿವ್ ಆಗಿ ರಿಯಾಕ್ಟ್ ಮಾಡೋದು ಫ್ಯಾಕ್ಟ್ ಇದು ಹೇಗೋ ಹಾಗೇನೆ ನಾವು ಬೇರೆ ಬೇರೆ ಜೀವಿಗಳ ಮೇಲೆ ಒಳ್ಳೆ ಕರುಣೆ ಇಟ್ಕೊಂಡಿದ್ರೆ ನಮ್ಗೆ ಅದೇನು ಅಟ್ಯಾಕ್ ಮಾಡೋದು, ಅದು ಪಕ್ಕದಲ್ಲಿ ಹೋಗುತ್ತೆ, ಇನ್ನು ನೋಡಲ್ಲ. ಕೃತ ಪಾಪ ಚೋರಂ ಚೋರಾಗ್ರಗಣ್ಯಂ ಪುರುಷಂ ನಮಾಮಿ. ಅನೇಕ ಜನ್ಮಾರ್ಜಿತ ಪಾಪ ಚೋರಂ ಚೋರಾಗ್ರಗಣ್ಯಂ ಪುರುಷಂ ನಮಾಮಿ. ಶ್ರೀರಾಧಿಕಾಯ ಹೃದಯಸ್ಯ ಚೋರಂ ನವಮುದಶ್ಯಾಮಲ ಕಾಂತಿ ಚೋರಂ. ಶ್ರೀರಾಧಿಕಾಯ ಹೃದಯಸ್ಯ ಚೋರಂ ನವಮುದಶ್ಯಾಮಲ ಕಾಂತಿ ಚೋರಂ. ಪಾದಶ್ರಿತಾನಾಂ ಚ ಸಮಸ್ತ ಚೋರಂ ಚೋರಾಗ್ರಗಣ್ಯಂ ಪುರುಷಂ ನಮಾಮಿ. ಪಾದಶ್ರಿತಾನಾಂ ಚ ಸಮಸ್ತ ಚೋರಂ ಚೋರಾಗ್ರಗಣ್ಯಂ ಪುರುಷಂ ನಮಾಮಿ. ಆಕಿಂಚನೀಕೃತ್ಯ ಪಾದಶ್ರಿತಂ ಯಾ ಕರೋತಿ ವಿಶುಂಭತಿಗೆ ಹನೀನಂ. ಆಕಿಂಚನೀಕೃತ್ಯ ಪಾದಶ್ರಿತಂ ಯಾ ಕರೋತಿ ವಿಶುಂಭತಿಗೆ ಹನೀನಂ. ಏನಾಪ್ಯಹೋ ಭೀಷಣ ಚೋರಯೇ ದೃಶ್ಯಶೋಭಾನ. ಪ್ರವಚನ ಎಲ್ಲ ಮುಗೀತು. ಆದಮೇಲೆ ದೇವ್ರ ಮನೇಲಿ ಒಂದು 16-18 ದೀಪಗಳಿಟ್ಟಿದ್ರು. ಎಲ್ಲ ಒಬ್ಬೊಬ್ಬರಾಗಿ ಬಂದು ದೀಪಗಳು ದೇವ್ರಿಗೆ ಬೆಳಗಿ ಅಂತ ಹೇಳಿದ್ರು. ಫಸ್ಟ್ ನಾನು ಹೋಗಿ ಬೆಳಗಿ, ಆಮೇಲೆ ಬಂದು ಇಲ್ಲಿ ಸೈಡಲ್ಲಿ ನಿಂತ್ಕೊಂಡೆ, ಯಾಕಂದರೆ ಮಿಕ್ಕಿದವ್ರಿಗೆಲ್ಲ ಜಾಗ ಮಾಡ್ಕೊಡ್ಬೇಕು, ತುಂಬ ಜನ ಇದ್ರು ಅಲ್ಲಿ ಕೂತ್ಕೊಂಡಿರೋರು. ಆ್ಯಕ್ಚುಲಿ ನನಗೆ ಈ ಪ್ರವಚನ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಆಮೇಲೆ ನನಗೇನು ಅನಿಸ್ತು ಅಂದರೆ ನನಗೆ ಅರ್ಧ ಜ್ಞಾನೋದಯ ಆಯಿತು. ನಾನು ಬರೋಷ್ಟರಲ್ಲಿ ಆಲ್ರೆಡಿ ಸ್ಟಾರ್ಟ್ ಆಗೋಗ್ಬಿಟ್ಟಿತ್ತು. ಬಹುಶಃ ಫಸ್ಟಿಂದ ಕೇಳಿದರೆ ಇನ್ನೂ ಚೆನ್ನಾಗಿರ್ತಿತ್ತೇನೋ. ಒಟ್ಟಿನಲ್ಲಿ ನನಗಂತೂ ತುಂಬ ಇಷ್ಟ ಆಯಿತು ಕೇಳಿ, ಸುಮಾರು ವಿಚಾರಗಳು ತಿಳ್ಕೊಂಡ್ವಿ. ಆಮೇಲೆ ಆನಿಯನ್ ಅದೇನೋ ಹಾಕ್ತೇನೆ ಒಂದು ಒಳ್ಳೆ ಊಟ ತಿಂದ್ವಿ. ಟೋಟಲ್ ಆಗಿ ಅವತ್ತಿನ ದಿನ ಸಕ್ಕತ್ತಾಗಿತ್ತು. ಪೂಜೆ ಎಲ್ಲ ಚೆನ್ನಾಗಾಯ್ತು. ಇಡು ಇಡು ಕರೆಕ್ಟಾಗಿತ್ತಾ ಇಟ್ಕೋ. ದೊಡ್ಡದಾಗಿಲ್ಲ, ಇಲ್ಲ ಸಾಕು. ನೋಡಿಲ್ಲ ನಾನು, ಈಗ ಎಷ್ಟಿಟ್ಟಿದ್ದೆ ಅಷ್ಟೇ ಸಾಕು. ಕುಂಕುಮ ತೊಗೊಂಡ್ವಿ, ಎಲ್ಲ ಅವ್ರು ಕೊಟ್ಟಿದ್ನೆಲ್ಲ ತೊಗೊಂಡ್ವಿ. ಆಮೇಲೆ ನಮ್ಮನ್ನು ಯಾರು ಇನ್ವೈಟ್ ಮಾಡಿದ್ರು ಅವ್ರಿಗೆಲ್ಲ ಮಾತಾಡ್ಸ್ಕೊಂಡು ಅವ್ರಿಗೆ ಹೊಡ್ತೀವಿ ಅಂತೇಳಿ ನಾವು ಅರ್ಜೆಂಟಲ್ಲಿ ಇದ್ವಿ. ಯಾಕಂದರೆ ಮನೆಗೆ ಹೋದ್ಮೇಲೆ ಅತ್ತೆಗೇನೋ ಇಂಪಾರ್ಟೆಂಟ್ ಕೆಲಸ ಇತ್ತು, ಪ್ಲಸ್ ನನಗೂ ಸ್ವಲ್ಪ ಕಾಲೇಜ್ ಅಸೈನ್ಮೆಂಟ್ಸ್ ಬರೆಯೋದೆಲ್ಲ ಪೆಂಡಿಂಗ್ ಇತ್ತು, ಟೆಸ್ಟ್ಗಳಿತ್ತು, ಓದ್ಕೊಳ್ಳೋದಿತ್ತು. ಸೊ ತುಂಬ ಹೊತ್ತಲ್ಲಿ ಇರೋದಕ್ಕಾಗಲಿಲ್ಲ. ಮಹಿ ಅಲ್ಲೇ ಇದೆ, ನಾನು ನಮ್ಮ ಅತ್ತೆ ಎಲ್ಲ ಮುಗಿಸ್ಕೊಂಡು ಬೇಗ ಮನೆಗೆ ಬಂದುಬಿಟ್ವಿ. ಇವತ್ತು ಒಂದು ಒಳ್ಳೆ ಪೂಜೆಗೆ ಹೋಗಿದ್ವಿ. ನಮ್ಮ ಹುಡುಗಿನೂ ಕರ್ಕೊಂಡೋಗಿ ತುಂಬಾ ಖುಷಿ ಆಗೋದ್ಲು. ಲೈಫಲ್ಲೇ ಒಂದು ಅದ್ಭುತವಾದ, ಹಂಗಂದ್ರೆ ನಾನು ಎಲ್ಲಿಗೂ ಒಳ್ಳೆ ಕರ್ಕೊಂಡು ಹೋಗಿಲ್ವಾ? ಇಷ್ಟೊಂದು ಒಳ್ಳೇದಕ್ಕೆ ಇಲ್ಲ, ಎಂಜಾಯ್ ಮಾಡಕ್ ಹೋಗಿದ್ದೀವಿ, ಬಟ್ ಇದು ವರ್ತು. ಕೇಳಕ್ಕೆ ಕೃಷ್ಣನ್ ಪ್ರವಚನ ತುಂಬಾ ಚೆನ್ನಾಗಿತ್ತು. ಅವರು ಪ್ರಭುಗಳು ಅಷ್ಟೇ ಎಷ್ಟು ಶಾಂತಿಯಾಗಿ ಹೇಳ್ಕೊಟ್ರು ಅಂದರೆ ಕೇಳ್ತಾನೆ ಇರಬೇಕು ಅನ್ನೋಷ್ಟು ಖುಷಿ ಆಯಿತು ನನಗೆ. ಆಮೇಲೆ ಏನಪ್ಪ ಅಂದರೆ ಅಡುಗೆ ಮಾಡಿಸಿದ್ರು, ಒಬ್ಬಟ್ಟು ಊಟ. ನಾವೆಲ್ಲ ಏನಂದರೆ ಈರುಳ್ಳಿ ಬೆಳ್ಳುಳ್ಳಿ ಹಾಕಿ ಕಾಳುಗೊಜ್ಜು ಮಾಡ್ತೀವಿ, ಒಬ್ಬಟ್ಟು ಸಾರಿಗೆ ಈರುಳ್ಳಿ ಬೆಳ್ಳುಳ್ಳಿನೇ ಹಾಕಬೇಕು ಹಿಂಗೆಲ್ಲ ಹೇಳ್ತೀವಿ. ಏನು ಆಗ್ತಾರ ಬೋಂಡ ಮಾಡಿದ್ರು, ಕಾಳುಗೊಜ್ಜು ಮಾಡಿದ್ರು, ಪಲಾವ್ ಮಾಡಿದ್ರು, ಒಬ್ಬಟ್ಟು ಸಾರು ಮಾಡಿದ್ರು, ಎಷ್ಟು ಚೆನ್ನಾಗಿತ್ತು ಅಂದರೆ ಆಶ್ಚರ್ಯ. ರಿಸರ್ಚ್ ಮಾಡಿದೆ, ಎಲ್ಲರೂ ನಂಬಲೇ ಇಲ್ಲ. ನಾನು ಹೇಳ್ದೆ, ಹೋದ್ ಸತಿ ಬಂದಿದ್ದೆ ಕಣೆ, ನಾನು ಊಟ ಮಾಡಿದೆ, ಆವಾಗಲೇ ನನಗೆ ಗೊತ್ತಾಯಿತು ಏನೂ ಹಾಕಿರಲಿಲ್ಲ. ಅಷ್ಟು ಅದ್ಭುತವಾಗಿ ಅಷ್ಟು ರುಚಿಯಾಗಿ ಊಟ ಇತ್ತು. ತುಂಬ ಖುಷಿ ಆಯಿತು. ಇಂಥದ್ದೊಂದು ಪೂಜೆಗೆ ಬಂದಿದ್ದು ನಮ್ಮ ಭಾಗ್ಯ. ಅದು ನನ್ನ ಮಗನ ಫ್ರೆಂಡ್ ಮನೆ, ಅದು ನಮಗೆ ಖುಷಿ ಆಯಿತು ಹೋಗಿ ಬಂದಿದ್ದಕ್ಕೆ. ನೀವು ಇಂಥದ್ದಕ್ಕೆಲ್ಲ ಭಾಗವಹಿಸ್ಬೇಕು ಅಂದರೆ ನೋಡಿ ಎಷ್ಟು ಖುಷಿ ಆಗುತ್ತೆ. ಎಷ್ಟು ಕೋರಿಕೆ ಮೇರೆಗೆ ಇವತ್ತು ನಾನು ಹೂವು ಮುಟ್ಕೊಂಡಿದ್ದೀನಿ. ನೋಡಿ, ಯಾವಾಗಲೂ ತೋರಿಸ್ತಾ ಇದ್ದೀನಿ ಇಲ್ಲೇನೆ, ನೋಡಿ ಹೂವು ಮುಟ್ಕೊಂಡಿದ್ದಾಳೆ. ಯಾವಾಗಲೂ ಹೂವನೇ ಮುಟ್ಕೊಳ್ಳಲ್ಲ, ಹೂವು ಮುಟ್ಕೊಳ್ಳ ಅಂದ್ರೆ ಸಾಕು, ಹೂವು ಮುಟ್ಕೊಳ್ಳಲ್ಲ. ಇವತ್ತು ಖುಷಿ ಆಗ್ಬಿಟ್ಟವಳ ನಮ್ಮ ಹುಡುಗಿ, ಅದಕ್ಕೆ ಖುಷಿ ಆಗ್ಬಿಟ್ಟು ಹೂವು ಮುಟ್ಕೊಂಡ್ಬಿಟ್ಟು ಹೂವು ಮುಟ್ಕೊಂಡ್ಬಂದ್ಬಿಟ್ಟವಳು ಇವತ್ತು.
ಇವಾಗ ಅದನ್ನ ಮುಗಿಸ್ಕೊಂಡು ನಾವು ಮನೆಗೆ ಮನೆಗೆ ಹೋಗ್ಬೇಕು. ಇನ್ನು ಎಷ್ಟೊಂದು ಕೆಲಸ ಇದೆ. ಆ ಕೆಲಸ ಎಲ್ಲ ಆಮೇಲೆ ಮಾಡ್ಕೊಳ್ಳೋಣ. ಫಸ್ಟ್ ದೇವ್ರಿಗೆ ಇದು ಮಾಡ್ಬಿಟ್ಟು ಬರೋಣ. ಕೇಳೋಣ ಅಂಥದ್ದನ್ನೆಲ್ಲ ಕೇಳಬೇಕಂದ್ರೆ ತುಂಬ ಖುಷಿ ಆಗುತ್ತೆ. ಕೇಳೋಣ ಅಂದ್ಬಿಟ್ಟೆ ಬಂದಿದ್ದೀವಿ. The next day. ಇಷ್ಟೊಂದು ಐಟಮ್ ತೊಗೊಬಂದಿದ್ದೀನಿ. ನಮ್ಮ ಅತ್ತೆ ಇಲ್ಲ ಕೂತವ್ರೆ. ಹಲೋ, ಪ್ಲೀಸ್ ಕಮ್. ಸ್ವಲ್ಪ ಸಾಮಾನು ಎತ್ತಕ್ಕೆ ಹೆಲ್ಪ್ ಮಾಡಿ. ಏನು ಸಾಮಾನು? ಲಗೇಜ್ ನೋಡಿ ಹೆಂಗಿದೆ. ನನ್ನ ಗಾಡಿಗೆ ಅಯ್ಯೋ ಅನ್ಸ್ಬಿಟ್ಟಿದ್ದೀನಿ. ಇಲ್ಲಿಂದ ಇಲ್ಲಿಗೆ ಒಂಚೂರು ಬಿಡು, ನಾನೇ ಎತ್ಕೊಬತ್ತೀನಿ. ಹಿಂಗೆ ಅಲ್ಲಾಡ್ತಿಲ್ಲ ಅಂದ್ರೆ ನಂಗೆ ಅಲ್ಲೇ ಆನ್ಸರ್ ಗೊತ್ತಾಗೋಯ್ತು. ಕ್ಯಾ ಖಾನಾ ಪೀನಾ? ಬ್ರೆಡ್ ಜಾಮ್. ನಾನೇ ಪರವಾಗಿಲ್ಲ, ಭಾನುವಾರ ಆದ್ರೂ ಉಪ್ಪಿಟ್ಟು ಮಾಡಿದ್ದೀನಿ. ನಾನು ಒಬ್ಳೇ ಅಲ್ವಾ? ಅವನಲ್ಲಿ ಅವನು ಎಲ್ಲ ಬೆಳಗ್ಗೆ ಕ್ರಿಕೆಟ್ ಆಡಕ್ ಹೋದ, ಇನ್ನೂ ಬಂದಿಲ್ಲ. ಟ್ರಿಪ್ಪ ಕ್ರಿಕೆಟ್ ಬ್ರೆಡ್ ಜಾಮ್ ತಿನ್ನಿಲ್ಲ, ಬ್ರೆಡ್ ಆಮ್ಲೆಟ್ ತಿಂದಿಲ್ಲ. ಬ್ರೆಡ್ ನಿಜ ಹೇಳೋ, ಪರವಾಗಿಲ್ಲ. ಏನ್ ಬ್ರೆಡ್ ಜಾಮ್ ಅವಮಾನ ಅಲ್ಲ, ನಿಜ ಹೇಳ್ಬಿಡು. ಅಲ್ಲ, ಬ್ರೆಡ್ ಆಮ್ಲೆಟ್ ತಿಂದೆ. ಪಕ್ಕ ನೋಡು ಒಳಗಡೆ ಮೋಡ ನೋಡಿ ಹೆಂಗಿದೆ ಅಲ್ವಾ? ಎಲ್ಲರೂ ಊರ್ ಬಿಟ್ಟು ಆಚೆ ಆಗ್ಬೇಕನ್ಸ್ತಿಲ್ಲ ವೆದರ್ಗೆ. ಅವ್ನು ಕಾಲೇಜ್ಗೆ ಹೋಗಲ್ಲ. ವೆದರು ಆಚೆ ಚೆಲ್ಲನ್ನುತ್ತೆ, ಒಳಗೆ ಲೈಟ್ ಹಾಕೊಂಡು ಕುತ್ಕೋಬೇಕಲ್ಲ ಬಿಲ್ಡಿಂಗ್ ಒಳಗೆ ಅಂತ. ಏನಾದ್ರೂ ಚಳಿ ಕಾರವಾಗಿ ತಿನ್ಕೊಂಡು ಒಂದು ನಿಮಿಷಕ್ಕೆ ಒಂದು 15 ದಿವಸ ವಾರಕ್ಕೆ ವಾತಾವರಣ ಚೇಂಜ್ ಆಗ್ಬಿಡುತ್ತೆ. ಅದು ಬೆಂಗಳೂರಲ್ಲಿ ಮಾತ್ರ ಆಗೋದಂಗೆ. ಇದಕ್ಕೆ ಮುಂಚೆ ಎಲ್ಲ ಬಿಸಿಲು ಫ್ಯಾನು ಇವಾಗ. ಆದ್ರೆ ಈ ಸತಿ ಬೇಸಿಗೆ ಬಂದೋಗಿದೆ ಗೊತ್ತಾಗಿಲ್ಲ. ಈಗ ಅಂತ ಏನ್ ಅನ್ಸಿಲ್ಲ. ಸತಿ ಗೊತ್ತಾಗ್ಲಿಲ್ಲ. ಈಗ ನನಗೆ ಹೋದ ವರ್ಷ ಬೇಸಿಗೆ ಸತ್ತೋಗಂಗ್ ಆಗ್ಬಿಟ್ಟಿತ್ತು. ಏನಪ್ಪ ನಿನಗೇನಂಗೆ, ನನಗೇನಿಲ್ಲ. ಈ ವರ್ಷ ಕೈ ಪಿ ಅನ್ಸ್ತವ್ರೆ. ಅವ್ರ ಮಾಮೂಲಿ ಅನ್ನಿಸ್ತಾರೆ ಮನೆ ಕೆಲಸ ಅಂದ್ರೆ. ಸಂಡೆನೂ ರಜಾ ಇರಲ್ಲ. ಕಮ್ ಒಳಗ್ ಬನ್ನಿ. ಆದ್ರೂ ಏನೋ ಒಂಥರ. ಆಯ್ತು ಎದಳ್ರಿ, ರೆಡಿ ಆಗ್ರಿ. ಏನ್ ಸೆಟ್ಲ್ ಆಗ್ತಾ ಇದ್ದೀರಾ? ಏನ್ ಹಾಕಬೇಕು? ನೀವು ಮಮ್ಮಿ, ನಾನು ಡಾಕ್ಟ್ರ್. ಮಮ್ಮಿಗೆ ಈ ಸೀರೆ ಬೇಡವಾ? ಮಹೇಶ ಬೈತಾನೇನೋ ಹುಟ್ಟಿದ ಅಂತ. ಬೇಡ, ಇದು ಸೀರೆ ಬೇಡ ಮಮ್ಮಿಗೆ ಸೀರೆ ಬೇಡ. ಮಮ್ಮಿ ಬೇಗ ರೆಡಿ ಆಗಬೇಕು ಹೋಗಿ. ನಾವು ಡಾಟರ್ ಬೇಗ ರೆಡಿ ಆಗ್ತೀವಿ. ಆ್ಯಕ್ಚುಲಿ ನಾನು ಪ್ರೆಗ್ನೆಂಟ್. ಇಷ್ಟ ನಾನು ಪ್ರೆಗ್ನೆಂಟ್. ನೀವು ಖುಷಿನೇ ಇಲ್ಲ ಮಕ್ಕಳಲ್ಲಿ. ಅದೇನು ರಿಯಲ್ ಅಲ್ವಲ್ಲ, ಯಾಕೆ ಖುಷಿ ಬೀಳೋಣ? ಎಲ್ಲ ನಿನ್ ಆಂಟಿಗೆ ಜೈ ಅಂತಾರೆ. ನೀವರೆಲ್ಲ ಆಂಟಿಗೆ ಜೈ ಅಂತ ನಿಮ್ ಫ್ಯಾನ್ಸು. ಗೈಸ್ ನೋಡಿ ಗೈಸ್, ನಾನು ಪ್ರೆಗ್ನೆಂಟ್ ಅಂದ್ರೆ ಆಮೇಲೆ ಹಂಗಲ್ಲ. ನೀನ್ ಕತೆ ಹೇಳ್ತಿದ್ಯಲ್ವಾ, ನಾನು ಇನ್ನ ಕತೆ ಅಲ್ಲೇ ಹೇಳಿದ್ದೀನಿ. ನೀನು ಆಲ್ರೆಡಿ ಪರಕಾಯ ಪ್ರವೇಶ ಮಾಡ್ಬೇಕಿಷ್ಟರಲ್ಲಿ. ಆಯ್ತು ಮಾಡೋಣ. ರೆಡಿ ಆಯ್ತೀನಿ, ಆಗು ನೀನು. ನಿನ್ಗೆ ಬಟ್ಟೆ ಇಲ್ಲ ಒಂಚನ. ನಾವು ತಂದಿದ್ದೀವಿ, ನೀವೇನು ಹಂಚ್ಕೊಳ್ಳಿ. ನಮ್ದಕ್ಕೆ ಲಗೇಜ್ ಅಲ್ಲೆಲ್ಲ ಇದೆ ಬಟ್ಟೆ. ಓಕೆ, ನಾವು ಮೇಕಪ್ ಆಗಾಯ್ತು. ನಮ್ಮತ್ತೆ ಇನ್ನ ಅಲ್ಲೇ ಫೋನ್ ನೋಡೋದು ಕುತ್ಕೊಂಡ್ಬಿಟ್ರು. ಸ್ಟೇಟಸ್ ಆಯ್ತು, ರೆಡಿನಾ? ಫೋನ್ ಆಫ್ ಮಾಡು. ಫೋನ್ ಬಿಡಬೇಕು. ನಮ್ಮ ಮನೇಲಿ ನಂಗಿಂತ ನಮ್ಮ ಅತ್ತೆಗೆ ಫೋನ್ ಅಭ್ಯಾಸ ಜಾಸ್ತಿ. ಮುಚ್ಚು, ಯಾವಾಗ್ಲೂ ನಾವ್ ಹಿಡ್ಕೊಂಡ್ ಕುತ್ಕೊಳ್ಳಲ್ಲ. ನಮ್ ಕೆಲಸ ಇರುತ್ತೆ. ನೀವೊಂದ್ 24 ಗಂಟೆ ಮಾತಾಡ್ಸಿದ್ರು ನೀವು ನಮ್ಗೆ ಅದೇ ಕೆಲಸ. ಹಿಂಗೆ ನೋಡ್ತಿರ್ತೀರಾ. ಎಷ್ಟೋ ಹೊತ್ತಿನ ಮೇಲೆ ಕಿಲ್ಚ ಮೇಲೆ ಹೆಂಗೆ ನೀವ್ ಆಕ್ಟ್ ಮಾಡೋದಲ್ಲ ನಮ್ಗೆ ಗೊತ್ತು. ನಿಮ್ಗಿನ ಆಕ್ಟ್ ಎಲ್ಲ ಮಾಡಲ್ಲ ನಾವು. ಹೆಂಗೋ ಒಟ್ನಲ್ಲಿ ನಾವೇ ತಪ್ಪು ಅಂತ ಒಪ್ಕೊಂಬಿಡಿ. ಏನ್ ಮಾಡಕ್ಕಾಗಲ್ಲ. ನಾವು ತಪ್ಪ ಅಂತ ಒಪ್ಕೊಂಡಿಲ್ಲ ಅಂದ್ರೆ ನಮ್ಮನ್ನೇ ಕೆಟ್ಟವ್ರು ಅನ್ಬಿಡ್ತಾರೆ. ನಿಂತರ ಎಲ್ಲ ಉಲ್ಟಾಪಟ್ಟ ಅಲ್ಲ. ಇಟ್ಸ್ ಓಕೆ, ನಾವೇ ಬಿಡಿ, ನಮ್ದೇ ತಪ್ಪು. ಆಯ್ತು, ನಿಮ್ ತಪ್ಪು ಮಾಡಿ ನೀವು ಒಪ್ಕೋತೀನಿ. ಅದೆಲ್ಲ ಅದು ಬೇರೆ ವಿಚಾರ. ಸುಮ್ನೆ ಒಪ್ಕೋಬೇಕಾಗಿ ಬರುತ್ತೆ. ಈಗ ನನ್ ಸುದ್ದಿಗೆ ಬಂದ್ಬಿಟ್ಟು ಇದು ಡೈಲಾಗ್ ಕಲಿ. ಹೇಳಿ ಡೈಲಾಗ್. ಡೈಲಾಗು ನಾನು ಬರ್ತೀನಿ. ಅಮ್ಮ ಅದೊಂದು ಬಾಕ್ಸ್ ಇದೆ ನೋಡೋಗ್ತೀನಿ. ಬಾಕ್ಸ್ ತೆಗಿತೀಯ. ಅದ್ರಲ್ಲಿ ಚಿಕ್ಕ ಸಾಕ್ಸ್ ಇರುತ್ತೆ. ನೀನ್ ಕೋಪ ಬರುತ್ತೆ. ಅದಕ್ಕೆ ಏನಂತೀಯ? ಇಲ್ಲ ಗೊತ್ತಿಲ್ಲ ಅಂದ್ರೆ ಕೇಳ್ಬೇಕು. ಆದ್ರೂ ನನಗೆ ಮಕ್ಳು ಸಾಕ್ಸ್ ತಂದಿದ್ಯಲ್ಲ, ಏನಂತ ಹೋಗಿಲಿ ನಿನ್ಗೆ ಹೇಳು. ತೆಗೆದು ತೋರಿಸ್ತೀಯ? ಇದೇನೇ ಇದು? ಗೊತ್ತಿಲ್ಲ ಅಂದ್ರೆ ನನ್ನ ಕೇಳ್ಬೇಕು ತಾನೆ, ನನ್ನ ಸೈಜ್ ಏನು ಅಂತ. ನಾನೇನು ಹೇಳ್ದೆ, ನೀನ್ ಹೇಳ್ದಲ್ಲ ಹಂಗೆ. ನಿನಗ್ ಗೊತ್ತಿಲ್ಲ. ಬಾಕ್ಸ್ ನೋಡ್ದೆ. ಗೊತ್ತಿಲ್ಲ ಅಂದ್ರೆ ಕೇಳ್ಬೇಕು. ಆದ್ರೂ ನನಗೆ ಈ ಮಕ್ಳು ಸಾಕ್ಸ್ ತಂದಿದ್ಯಲ್ಲ, ಏನಂತ ಹೋಗಿಲ್ಲ ನಿನ್ಗೆ. ಇದೇನು ಬಾಕ್ಸ್ ತಗೊಂಡಿದ್ದೀರ? ಮಾಡು ಹಿಂಗ್ ತೆಗಿತೀನಿ. ಗೊತ್ತಿಲ್ಲ ಅಂದ್ರೆ ನನ್ನ ಕೇಳ್ಬೇಕಣೆ. ಆದ್ರೂ ನನ್ನ ಕೇಳ್ದೆ ಹೋಗಿ ಮಕ್ಳು ಸಾಕ್ಸ್ ತಂದಿದ್ದಿಲ್ಲ, ನಿನ್ಗೆ ಏನಂತ ಹೋಗಿಬೇಕು ನಾನು. ಓಕೆ, ನಾಟ್ ಬ್ಯಾಡ್. ಫಾಸ್ಟ್ ನೆಕ್ಸ್ಟ್ ಇನ್ನೊಂದು
ನೆಕ್ಸ್ಟ್ ಡೈಲಾಗ್ ಕಿತ್ತದಲ್ಲಿ ತಗೊಬಂದು ಯಾವ ಅಂಗಡಿ ತಗೊಬಂದು ಎಕ್ಸ್ಚೇಂಜ್ ಮಾಡ್ಸೋಣ ನಡಿ. ಕೋಪದಲ್ಲಿ ಹೇಳ್ಬೇಕು, ಸ್ಲೋ ಆಗಿ ಹೇಳಂಗಿಲ್ಲ. ಒಂದೇ ಸತಿ ಹೇಳ್ತೀಯ ಇದನ್ನ? ಇಲ್ಲ ಇಲ್ಲ ಹೇಳ್ಬೋದ್ನ. ಲೈಕ್ ಗೊತ್ತಿಲ್ಲ ಅಂದ್ರೆ ಕೇಳ್ಬೇಕು. ಆದ್ರೂ ಹೋಗಿ ಮಕ್ಳು ಸಾಕ್ಸ್ ತಂದಿದ್ಯಲ್ಲ, ಏನಂತ ಹೋಗಿಲ್ಲ ನಿನ್ಗೆ? ಕಿತ್ತದಲ್ಲಿ ತಗೊಬಂದು ನಡಿ, ಅದ್ ಯಾವ್ದು ಅಂಗಡಿ ಎಕ್ಸ್ಚೇಂಜ್ ಮಾಡ್ಸ್ಕೊಂಬರೋಣ. ಗೊತ್ತಿಲ್ಲ ಅಂದ್ರೆ ನನ್ನ ಕೇಳ್ಬೇಕು ಅಲ್ವಾ? ಗೊತ್ತಿಲ್ಲ ಅಂದ್ರೆ ನನ್ನ ಕೇಳ್ಬೇಕು. ಆದ್ರೂ ಹೋಗಿ ನೀನ್ ನನಗೆ ಮಕ್ಳು ಸಾಕ್ಸ್ ತಗೊಂಬಂದಿದ್ಯಲ್ಲ, ನಿನ್ಗೆ ಏನಂತ ಹೇಳ್ಬೇಕು ಹೇಳು? ನಡಿ, ಯಾವ ಅಂಗಡಿ ತಗೊಂಬಂದಿದ್ದೆ ಎಕ್ಸ್ಚೇಂಜ್ ಮಾಡ್ಕೊಂಬರೋಣ. ಕಿತ್ತೋದೊಳ್ ತಗೊಂಬಂದು ಇದು ಫಸ್ಟ್ ಇಲ್ಲ. ನೋಡಿ, ನಾನು ಸೀರಿಯಸ್ ಆಗಿ ಕ್ಯಾಮ್ರಾ ವರ್ಕ್ ಮಾಡ್ತಾ ಇದ್ರೆ ಅಂತ ಡೈಲಾಗ್ ಹೇಳ್ಕೊಂಡು ಎದುರಿಸ್ಬಿಟ್ರು ನನ್ನ. ಕಣ್ಣಲ್ಲಿ ನೀರು ಒರ್ಸು ಅಂತ ಇಷ್ಟ್ರ ಮಟ್ಟಕ್ಕೆ ಡೈಲಾಗ್ ಪ್ರಾಕ್ಟೀಸ್ ಮಾಡ್ಕೊ ಅಂತ ಅಲ್ವಾ? ನಾನು ಅದಕ್ಕೆ ಮಾಡ್ಕೋತಾ ಇದ್ದೆ. ನೀನು ಎದುರ್ಕದೀಯ, ನೀನೇ ಹೇಳ್ಕೊಟ್ಬಿಟ್ಟು. ಅದಕ್ಕಲ್ಲ, ನಾನು ಹೇಳ್ಕೊಟ್ಟು ಎದುರ್ಕೊಂಡಿದ್ದಲ್ಲ ಪ್ರಶ್ನೆ ಇಲ್ಲಿ. ನಾನು ಸೀರಿಯಸ್ ಆಗಿ ಏನ್ ಮಾಡ್ತಾ ಇದ್ದೀನಿ, ಕ್ಯಾಮ್ರಾ ಕರೆಕ್ಟ್ ಆಗಿದೆಯಾ, ಲೈಟ್ ಕರೆಕ್ಟ್ ಆಗಿ ಬರ್ತಿದ್ಯಾ ಅಂತ ಚೆಕ್ ಮಾಡ್ತಾ ಇದ್ದೀನಿ. ಸಡನ್ ನಾನು ನೋಡ್ತಾ ಇದ್ದೀನಿ, ನನ್ನ ಕ್ಯಾಮ್ರಾ ಒಂದು ಡೈಲಾಗ್ ತಗೊಂಡು ದಿಗ್ಭ್ರಮೆ ಆಗೈತೆ ನನಗೆ. ಅಲ್ಲ, ನೀನು ಹೇಳ್ಕೊಟ್ಟು ಪ್ರಾಕ್ಟೀಸ್ ಮಾಡು ಅಂದ್ಬಿಟ್ಟು. ಸ್ವಲ್ಪ ಹಾರ್ಟ್ ವೀಕ್ ಇದೆ ನಂದು. ಹಾರ್ಟ್ ವೀಕ್ ಇದೆ, ವಯಸ್ಸು ಚಿಕ್ಕದೇ ಆದ್ರೂ ಗಟ್ಟಿ ಇಲ್ಲ. ಈಗಿನ ಜನ್ರೇಷನ್ ಅವ್ರದ್ದು ಏನೋ ಗಟ್ಟಿ ಇರಲ್ಲ. ನೋಡಿ ಮಾಡ್ರಿ ನೀವೆಲ್ಲ ಕೆಲ್ಸಗಳನ್ನ. ಕಣ್ಣೀರು ಅಟ್ಕೊ ಆಯ್ತು ಫಸ್ಟ್. ಸರಿ ಆಯ್ತು, ಹೋಗಿಡ ಅಲ್ಬಾರ್ದು ಹಿಂಗೆಲ್ಲ ದೊಡ್ಡವರು. ನಾನೇ ಅಲ್ಲ, ಈಗ 2 ನಿಮಿಷ ಹೋಗ್ಸ್ಬಿಟ್ಟಿದೆ ಮೇಲಿಗೆ. ನಾವು ಹೆಂಗ್ ಹಿಡ್ಕೊಂಡು ಲೂಸ್ ಹಿಂಗೆ ಅರ್ಥ ಆಗ್ತೈತೆ. ನಾನು ಹಿಂಗೆ ಹಿಡ್ಕೊಂಡ್ಬಿಟ್ಟೆ ಟೆನ್ಷನ್ಗೆ ಮಾಡ್ಬಿಟ್ಟು ಹೆಂಗ್ ನಗ್ತಿದ್ಯಾ ನೋಡು. ಅಪ್ಪ, ಅಲ್ಲ ನೀನು ಹೇಳ್ಕೊಟ್ಬಿಟ್ಟು ಎದ್ರಕತ್ತೀಯ? ಹೇಳ್ಕೊಟ್ಟಿದ್ ಪ್ರಶ್ನೆ ಅಲ್ಲ, ನಾನು ಸೀರಿಯಸ್ ಆಗಿ ಕ್ಯಾಮ್ರಾ ನೋಡ್ತಾ ಇದ್ದೀನಿ. ಲೈಟ್ ಕರೆಕ್ಟ್ ಆಗಿದ್ಯಾ, ಇಬ್ರಿಗೂ ಬೀಳುತ್ತೆ. ಸಾಕು ಕಣೆ, ಅವ್ಳು ಎಷ್ಟಾಗಿದ್ಯಾ? ಅಪ್ಪ ಹೊಟ್ಟೆ ನಾನು ಒಬ್ಬಳು ತಿಕ್ಕೋ. ಅಲ್ಲ, ಏನೇನು ಇನ್ನೊಂದ್ಸಲ ಡೈಲಾಗ್ ಹೇಳ್ಬೇಕಾ? ಒಂದೊಂದು ಮರ್ತೋಗಿದೆ. ಏನು ಇಷ್ಟೇ ಅದ ಹಂಗೆ ನಾನು ಹೇಳ್ಕೊಳ್ಳೋ ಬರ್ದಲ್ಲಿ ಹೇಳ್ತಾ ಇದ್ರೆ ಇವಾಗ ಇಷ್ಟೊಂದು ಸ್ಮೈಲ್ ಮಾಡಿ ನಕ್ಕಿ ಒಂದು ಡೈಲಾಗ್. ಅದೇ ಹಿಂಗ್ ಹೊಂಟಾಯ್ತು. ಹೇಳು, ನಾನು ಹೇಳ್ಕತ್ತಿದ್ದೆ. ಈ ಡೈಲಾಗ್ ಏನು ನಾನು ಯೋಚನೆ ಮಾಡ್ತೀನಿ. ನೋಡಿ, ನಿಂತಲೇ ಇಲ್ಲ. ನಂಗೆ ಬರ್ದಿರೋಳು ನಂಗೆ ಗೊತ್ತಿಲ್ಲ. ಸಡನ್ಲಿ ಬರಲ್ವಾ, ಯೋಚನೆ ಮಾಡ್ಬೇಕಾ? ಅದನ್ನ ಹೇಳು. ನಿಂಗೆ ಅದು ಬರಲ್ಲ? ನಾನು ಬರುತ್ತೆ ಒಂದೊಂದು, ಆದ್ರೆ ಫುಲ್ ಬರಲ್ಲ. ಏನ್ ಬರುತ್ತೆ? ನನಗೆ ಹೋಗ್ತೀನಿ ಕನ್ನಡ ಕಲಿಯಕ್ಕೆ. ಮಹೇಶನ್ಗೆ ಹೇಳ್ತಾ ಇದ್ದೀನಿ. ಹೌದಾ? ಮಹೇಶನ್ನು ಕರ್ಕೊಂಡೋಗು. ಬರಲ್ಲ, ನನ್ನನ್ನು ಸೇರ್ಸು ಕನ್ನಡ ಓದಕ್ಕೆ. ಎಲ್ಲಾದ್ರೂ ಬರುತ್ತಲ್ಲ ಓದಕ್ಕೆ? ಫುಲ್ಲು ಫಿಲ್ ಮಾಡಿ ಓದಕ್ ಮತ್ತೆ ಸ್ಕೂಲ್ ಹುಡುಗಿ ಆಗ್ತಾರೆ ಗೈಸ್. ಸ್ಕೂಲ್ ಹುಡುಗಿ ಆಸೆ ಐತೆ. ನಮ್ಮ ಮಹೇಶ ಕಿವಿಗೆ ಹಾಕತಾ ಇಲ್ಲ. ಸೇರ್ಸೋ, ಕನ್ನಡ ಓದ್ಕೋತೀನಿ. ನನಗೆ ಟ್ಯೂಷನ್ ಫೀಸ್ ಕೊಡು, ನಾನೇ ಕಲ್ಸ್ಕೊಡ್ತೀನಿ. ಕಾಗುಣಿತ ಕಲ್ಸ್ಕೊಡ್ತೀನಿ. 200 ರೂಪೀಸ್ ನಿಂಗೋಸ್ಕರ. ಯಾರಣ ವಿದ್ಯೆ ಕಲ್ಸೋರು ಗುರುಗಳು ತಡಿ. ಕಲ್ಕೊಡ್ತೀಯ? ನಾನ್ ಕಲಿತೀನಿ, ಕಲಿಯಮ್ಮ. ನಿಮ್ಮ ಹತ್ರ ಎಲ್ಲ ಕಲಿಯಲ್ಲ. ಆಚೆ ಆದ್ರೆ ದುಡ್ಡು ಕೊಟ್ಟು ಕಲ್ತ್ರೆ. ನಮ್ಮ ಹತ್ರ ಅಂತ ನಾವ್ ಹೇಳಿದ್ ಮತ್ತೆ ಕೇಳಲ್ಲ. ನಾವೇನಾರು ಹೇಳಿದ್ರೆ ಉರ್ಕೊಂಡ್ಬಿಡೋದು ಅಂತ. ಅದೇ ಆಚೆ ಅಜೀಬ್ ಆಗುತ್ತೆ ಅಲ್ಲ, ಅವಾಗ ಸ್ವಲ್ಪ ಸೀರಿಯಸ್ ಆಗಿ ಕಲಿತೆ. ಆಯ್ತವ, ಆಚೆನೆ ಡೈಲಾಗು ನೆನ್ಪು ಮಾಡ್ಕೋ ಇವಾಗ. ನೀನು ಗೊತ್ತಿಲ್ಲ ಅಂದ್ರೆ ನನ್ನ ಕೇಳ್ಬಿಡ್ತಾ ಇರ್ಬೇಕಲ್ವೇ? ಹಿಂಗೆ ಅವಾಗೆ ಮಾಡಿದ್ದು, ಈಗೂ ಡೈಲಾಗ್ ಅಂತ ಹೇಳಿಲ್ಲ. ನಾನು ಇನ್ನೂ ಯೋಚನೆ ಮಾಡ್ತಾ ಇರ್ತೀನಿ. ಅವಾಗ ಎಷ್ಟು ಜೋರಾಗಿ ಇಷ್ಟ ಗೊತ್ತಾ ಅವಾಗ್ಲೇ. ಈ ಸರಿನೂ ಪರವಾಗಿಲ್ಲ, ಆದ್ರೂ ಎಷ್ಟು ನಿಶಬ್ದವಾಗಿತ್ತು. ಹೋಗಿ ಚಿಕ್ಕ ಮಕ್ಳು ತರ ಸಾಕ್ಸ್ ತಂದಿದ್ಯಲ್ಲ. ಚಿಕ್ಕ ಮಕ್ಳು ಸಾಕ್ಸ್ ತಗೊಂಬಂದಿದ್ಯಲ್ಲ. ಏನಂತ ಹೋಗಿಲ್ಲ ನಿನ್ಗೆ ಇದು ಡೈಲಾಗು. ಕಿತ್ತೋದಳು ನೆಕ್ಸ್ಟ್. ನಂಗೆ ಮರ್ಸ್ತಿದ್ಯಾ? ಹೇಳ್ರಿ. ಗೊತ್ತಿಲ್ಲ ಅಂದ್ರೆ ಇರೋ, ನಾನು ಪ್ರಾಕ್ಟೀಸ್ ಮಾಡ್ಕೋತೀನಿ. ಪ್ರಾಕ್ಟೀಸ್ ಮಾಡು. ನನ್ಗೆ ಗೊತ್ತಿಲ್ಲ ಅಂದ್ರೆ ನನ್ನ ಕೇಳ್ಬಿಡ್ತಾ ಇರ್ಬೇಕಲ್ವೇ? ಹೋಗಿ ಚಿಕ್ಕ ಮಕ್ಳು ಸಾಕ್ಸ್ ತಗೊಂಬಂದಿದ್ಯಲ್ಲ. ಕಿತ್ತೋದಳು ತಗೊಂಬಂದು ಅಲ್ಲ, ಏನಂತ ಹೋಗಿಲ್ಲ ನಿನ್ಗೆ. ನನಗೆ ಗೊತ್ತಿಲ್ಲ ಅಂದ್ರೆ ನೀನ್ ಕೇಳ್ಬಿಡ್ತಾ ಇರ್ಬೇಕಲ್ವೇನೆ? ಹೋಗಿ ಚಿಕ್ಕ ಮಕ್ಳು ಸಾಕ್ಸ್ ತಗೊಂಬಂದಿದ್ಯಲ್ಲ. ಏನು ಲಾಸ್ಟ್ ಏನು? ಏನಂತ ಹೋಗಿಲಿ ನಿನ್ಗೆ? ಏನಂತ ಹೋಗಿಲಿ ನಿನ್ಗೆ? ಅದಕ್ಕೆ ಒಂದೇ ವಯಸ್ಸಲ್ಲಿ ಮಾತಾಡ್ಬೇಕು. ಸಡನ್ ಮೆಲ್ಲಿಗೆ ಅಂತೆಲ್ಲ ಅನ್ನಂಗಿಲ್ಲ. ಒಂದೇ ಟೋನ್ ಮೇಂಟೈನ್ ಮಾಡ್ಬೇಕು. ನನಗೆ ನಿನ್ಗೆ ಗೊತ್ತಿಲ್ಲ ಅಂದ್ರೆ ನನಗೆ ಕೇಳ್ಬಿಡ್ತಾ ಇರ್ಬೇಕಾಯ್ತು ಕಣೆ. ಹೋಗಿ ಚಿಕ್ಕ ಮಕ್ಳು ಸಾಕ್ಸ್ ತಗೊಂಬಂದಿದ್ಯಲ್ಲ, ಏನಂತ ಹೋಗಿಲಿ ನಿನ್ಗೆ? ನಾನ್ ಯಾರು? ಮಾಲಾ MLA ಆಗ್ಬೇಕಾಗಿತ್ತು. ಏಜ್ ಬರಾಗೋಯ್ತು ಇವಾಗ. ನಿಮ್ಗೆ ಆಗಕ್ಕಾಗಲ್ಲ. ಅದೇ ನಿಮ್ಮ ಮನೆಗೆ ಆಗ್ಬೇಕಷ್ಟೇ. ನಾನು MLA PM ಅನ್ಕೋ. MLA ತುಂಬಾ ಚಿಕ್ಕದಾಗೋಯ್ತು. ಎಲ್ಲ ಮಿನಿಸ್ಟರ್ ಕೂಡ ನಾನೇ. ವೆರಿ ಗುಡ್. ರೆಡಿ? ಸೊದಸ್ಪಡ ಹೇಳು. ರೆಡಿ? ಯಾವ ಅಂಗಡಿ ತಗೊಂಬಂದಿದ್ದೆ? ಎಕ್ಸ್ಚೇಂಜ್ ಮಾಡ್ಕೊಂಬರೋಣ. ಎಕ್ಸ್ಚೇಂಜ್ ಅಲ್ಲ, ಎಕ್ಸ್ಚೇಂಜ್.
ಕರೆಕ್ಟಾಗಿ ಮಾಡ್ರಿ. ನಡಿ ಅದು ಯಾವ ಅಂಗಡಿಲಿ ತಗೊಂಬಂದಿದ್ಯಾ ಎಕ್ಸ್ಚೇಂಜ್ ಮಾಡ್ಕೊಂಬರ. ಎಕ್ಸ್ಚೇಂಜ್ ಆಕ್ಷನ್. ನಡಿ ಅದು ಯಾವ ಅಂಗಡಿಲಿ ತಗೊಂಬಂದಿದ್ಯಾ ಎಕ್ಸ್ಚೇಂಜ್ ಮಾಡ್ಕೊಂಬರೋಣ. ಕಿತ್ತೋದೊಳಗೆ ತಗೊಂಬಂದು. ಎಕ್ಸ್ ಬರಲ್ವಾ? ಒಲಿ ಬಿಡು, ನಿಂಗೆ ಬರಲ್ಲ. ಏನಾಯ್ತಲ್ಲ ಎಕ್ಸ್ಚೇಂಜ್. ಆಯ್ತು, ಅದನ್ನೇ ಹೇಳೋಣ. ಎಕ್ಸ್ಚೇಂಜ್ ಮಾಡ್ಕೊಂಬರೋಣ. ಇಂಗ್ಲೀಷ್ ಬರಲ್ಲ, ಏನು ಮಾಡೋದು? ನಮ್ಮ ಮತ್ತೇದು ಸೆಕೆಂಡ್ ಡೈಲಾಗ್. ಆ್ಯಕ್ಷನ್ ಹೇಳಕ್ಕೆ ಮುಂಚೆನೇ ಮುಷ್ಟಿ ಚೇಂಜ್ ಮಾಡ್ತಾರೆ. ರೆಡಿ? ಸತ್ಯ ತಾನೇ, ಯಾಕೆ ನಗ್ತೀನಿ? ನಾಚ್ಕಲ್ಲೇ ಬೇಡ. ರೆಡಿ? ಮಾ ಏಯ್, ನೀನು ಈಗ ಮದ್ವೆ ಆಗಿರೋ ಕತ್ತೆ, ಅದು ಎಂತ ಟಿ ಶರ್ಟ್ ಹಾಕೊಂಬಂದಿದ್ಯಾ ನೋಡು, ಎಂತ ಕಲರ್ ಹಾಕೊಂಡಿದ್ಯೆ? ಈಗ ನಾನು ಹೇಳ್ತೀನಿ, ಹಂಗೆ ನೋಡ್ತಾರೆ, ಹಂಗೆ ನನ್ನ ನೋಡ್ಬೇಡ, ಕ್ಯಾಮ್ರಾ ನೋಡು. ಹಂಗೆ ನಾನು ಹೇಳ್ತೀನಿ, ಅಮ್ಮ ಒಂದ್ಸರಿ ನೋಡೋ ಒಂದು ಏಯ್ ಮುಚ್ಕೊಂಡೋಗಿ ಬದಲಾಯಿಸ್ಬಿಡು, ಮಾತಾಡ್ಬಿಡ ನನ್ನ ಹತ್ರ, ಹಿಂಗೆ ವಾದ ಮಾಡಬೇಕು. ರೆಡಿ? ಕ್ಯಾಮ್ರಾ ನೋಡು. ಅಮ್ಮ ಒಂದ್ಸರಿ ನೋಡಮ್ಮ ನೀನು. ಏಯ್, ಮುಚ್ಕೊಂಡು ಹೋಗ್ಬಿಡು ನೀನು. ಫಸ್ಟ್ ಆ ಟಿ ಶರ್ಟ್ ಬದಲಾಯಿಸು. ಬಂದಿಲ್ಲ, ಒನ್ ಮೋರ್. ಹಂಗೆ ತಾನೇ ಹೇಳ್ಬೇಕಾಯ್ತು. ನೀನು ಟೀ ಶರ್ಟ್ ಅಂದೆ, ಮತ್ತೆ ನಾನು ಹೇಳಿದ ಫೋರ್ಸ್ ಬೇರೆ, ನೀನು ಹೇಳಿದ ಫೋರ್ಸ್ ಬೇರೆ. ಮುಚ್ಕೊಂಡೋಗಿ ಟೀ ಶರ್ಟ್ ಬದಲಾಯಿಸ್ಬಿಡು, ನನಗೆ ಕೋಪ ಬರ್ಸ್ಬಿಡ, ಈ ಥರ ಫೋರ್ಸಲ್ಲಿ ಹೇಳ್ಬೇಕು. ಅಮ್ಮ ಒಂದ್ಸರಿ ನೋಡಮ್ಮ. ಏಯ್, ಮುಚ್ಕೊಂಡು ಹೋಗಿ ಆ ಟಿ ಶರ್ಟ್ ಬದಲಾಯಿಸ್ಬಿಡು, ನನ್ನ ಕಣ್ಣಲ್ಲಿ ನೋಡಕ್ಕಾಯ್ತಾ ಇಲ್ಲ, ಹೋಗ್ಬಿಡು. ಹಂಗೆ ಗುರಾಯಿಸು. ಗುಡ್. ರಿಲ್ಯಾಕ್ಸ್ ಮಾಡು ಮುಷ್ಟಿ, ಇವಾಗ ಆ್ಯಕ್ಟಿಂಗ್ ಆಯಿತು. ಎಲ್ಲ ಬಟನ್ ಸಿಗ್ತಾ ಇಲ್ಲ. ಎಲ್ಲಕ್ಕೂ ಕಿಸೆದೆ ನಿಂದು. ನೀನು ಸಾವಿರ ಇದ್ದಿದ್ದು ನಾನು ಇಲ್ಲಿ ಬಟನೇ ಸಿಗ್ತಾ ಇಲ್ಲ. ಹುಡುಕ್ತಾ ಇದ್ದ ಸಾಲೆಲ್ಲ ಮಾಡಬೇಕು. ಇವಾಗಿಂದ ಕೇಳಿಸ್ಕೊಳ್ಳಿ, ಬೋಳಿ ಹೇಳ್ತೀವಿ ಮರ್ಯಾದೆ. ಹೇಳಿ ಕೊಬ್ಬು ಹೇಳ್ತೀವಿ, ಹೇಳಿ ಇನ್ನಪ್ಪ. ಹೇಳು ಅನ್ಬೇಕು. ಹೇಳು ಹೇಳೆ. ಹೇಳು. ಹೇಳಿ ಹೇಳಿ. ನನಗೆ 5 ಮಾಡಿಸ್ಬೇಡ, ನನ್ನ ಕಿವಿ ಚೆನ್ನಾಗಿದೆ. ಯಾಕೆ ಇನ್ನಕ್ಕೆ ಎಲ್ಲಕ್ಕೂ ನೀನು ಹಂಗೆ ಆಡ್ತಾ ಇದೀಯ? ಲೂಸಾ? ಹೇಳು. ನಿಂಗೆ ಒಬ್ಬಳೆ ಹುಚ್ಚಿಯಾಗಿ ಕುತ್ಕೊಂಡ್ಬಿಟ್ಟು ಚೆನ್ನಾಗಿ ಕ್ಯಾ ಅಂತ ನಕ್ಕೊಂಡಲ್ಲ. ಓಕೆ. ನಾನೇನೋ ಬಂದು ತೋರಿಸ್ತೀನಿ. ಇದೇನು ಯಾವಾಗ ಆರ್ಡರ್ ಮಾಡಿದೆ? ಮಾಡೋದು ಎಷ್ಟು ದುಡ್ಡು ಆಡ್ ಮಾಡ್ತೀವಿ ಮಾಡು. ಪಾಪ ನಮ್ಮ ಮಳಿ ಅದು ದುಡ್ದಾಕೋದು. ಹೇಳು. ಇದೇನು ಯಾವಾಗ ಆರ್ಡರ್ ಮಾಡ್ರೆ? ಅದೆಷ್ಟು ಆರ್ಡರ್ ಮಾಡ್ತೀಯ ಮಾಡು. ಅದೆಷ್ಟು ದುಡ್ಡು ಆಡ್ ಮಾಡ್ತೀಯ ಮಾಡು. ಅದೆಷ್ಟು ದುಡ್ಡು ಹಾಳು ಮಾಡ್ತೀಯ ಮಾಡು. ಪಾಪ ನಮ್ಮ ಮಳಿಯ ಒಂಚಿ ಕೊಡ್ತಾ ಇರ್ತಾನೆ. ಹಾಳು ಮಾಡ್ದೆ ಏನ್ ಮಾಡ್ತೀಯ ಹೇಳು? ಓಕೆ, ಬದಲಾಯಿಸ್ಬಿಟ್ಟೆ. ಓಕೆ. ಸ್ವಲ್ಪ ಸೀನಿಯರ್ ಆಕ್ಟರ್ಸ್ ಆಕ್ಟ್ ಮಾಡ್ಬೇಕಾದ್ರೆ ಇಂಥ ಪ್ರಾಬ್ಲಮ್ಗಳು ಆಯ್ತು. ಏನು ಮಾಡಬೇಕು? ಆಯ್ತಾಯ್ತು, ನನಗೆ ಹೇಳಿ. ನಾನು ಯಾವ ಆಕ್ಟಿಂಗ್ ಕ್ಲಾಸ್ ಹೋಗಿ ನನಗೆ ಎಲ್ಲ ನೀನ್ ಹೇಳ್ತೀಯ. ಅದೇ ನಿಂಗೆಲ್ಲ ಬರ್ತದೆ, ಮೆಮೊರಿ ಲಾಸ್ ಅಷ್ಟೇ. ಜ್ಞಾಪಕ ಇಟ್ಕೊಳಕ್ಕಾಗಲ್ಲ. ಅವ್ನು ನಿನ್ಗೆ ಹೇಳಿದ್ವಿ, ಹಿಂಗೆ ಹೊಂಟೋಗ್ಬಿಟ್ಟು ಅವ್ನ ಆಕ್ಷನ್ ಅಷ್ಟೇ. ಏನಂದ್ರೆ ಡೈರೆಕ್ಟರ್ ಅದಕ್ಕೆ ನಾನು ಇಲ್ಲ ಇಲ್ಲಿ ಡೈಲಾಗ್ ಹೇಳ್ಕೊಟ್ಬಿಟ್ಟು ಹೋಗ್ತಾರೆ ಪಾಪ ಅವರು. ಡೈಲಾಗ್ ಹೇಳ್ಕೊಡೋರು ಡೈರೆಕ್ಟ್ ರೆಡಿ ಏನ್ ಹೇಳಿದ್ರಿ? ರೆಡಿನ ಮೇಡಮ್ ಅಂದಾಗ ಗಾಬ್ರಲ್ಲಿ ಅನ್ನೋದು. ಅವ್ನ ಆಕ್ಷನ್ ಅಂದಾಗ ಇಡೀ ಬ್ರಹ್ಮಾಂಡನೇ ನೆನ್ಸ್ಕೊಂತೈತಿ. ಏನ್ ಹೇಳ್ದೆ ಈಗ 2 ನಿಮಿಷಕ್ಕೆ ಮುಂಚೆ ಅಂತ. ಒಂದು ಪದ ಬಂದ್ರೆ ಇನ್ನೊಂದು ಬರಲ್ಲ. ಅವಾಗ ಏನ್ ಅನ್ಕೋಬೇಕು? ಪಾಪ ಡೈರೆಕ್ಟರ್ ಮಾಡ್ತಾ ಹೋಗ್ಬಿಟ್ಟ ಅಂತ ಅನ್ಕೋಬೇಕು. ಅವ್ರಿಗೆ ಗೊತ್ತಿಲ್ಲ. ನನಗೆ ಡೈಲಾಗ್ ಹೇಳ್ಕೊಡಕ್ ಮುಂಚೆ ನೋಡ್ರಿ, ನಮ್ಮ ಹುಡುಗಿ ಕ್ಯಾಮ್ರಾ ಆನ್ ಮಾಡಿದ್ರೆ ಯಾರಾದ್ರೂ ನೋಡಿದ್ರೆ ಒಂದು ಲೆಕ್ಕಾಚಾರ ಹೇಳ್ತೀನಿ. ನೀವು ನನಗೆ ಮುಂಚೆ ಹೇಳ್ಕೊಡಕ್ ಮುಂಚೆ ನೀವಲ್ಲ ಆಕ್ಷನ್ ಅಂದಾಗ ಪಕ್ಕದಲ್ಲಿ ಒಬ್ರು ನಿಂತ್ಕೊಂಡು ಡೈಲಾಗ್ ಹೇಳ್ತಾ ಇದ್ರೆ ನಾನು ಹಂಗೆ ಪಟ 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 ಹೇಳ್ತೀನಿ. ಇದು ನೀನ್ ಸೀರಿಯಲ್ ಆಕ್ಟಿಂಗ್ ಮಾಡ್ಬೇಕಂಗ. ನೀವು ರೆಡಿನಾ? ನೀನು ಬಂದ್ ಜಾನ ಇದೆಯಾ? ಇಲ್ಲ, ಸುಮ್ಮನೆ ಈಗ ನೋಡು ಅಂತ ಹೇಳ್ತೀಯಲ್ಲ ನೀನು. ಈ ಕ್ಯಾಮ್ರಾನೇ ನೋಡ್ಬೇಕು. ರೆಡಿ ಬ್ರೋ? ಈಗ ಇವಾಗ ನೀನ್ ನೋಡು ಅಂತೀಯ. ಇದೇನು ತಿಂತಾ ಇರ್ತೀಯ? ಅಲ್ಲ, ಇವಾಗ ನಾನು ಹಿಂಗ್ ತಿಂತಾ ಇರ್ತೀನಿ, ಸರಿ ಒಪ್ಕೊಂಡೆ. ಇವಾಗ ಏನಿದು ಇದು ನೋಡಮ್ಮ ಅಂತೀಯ ನೀನು. ಇದೇನು ಇದು ಯಾವಾಗ ಆರ್ಡರ್ ಮಾಡಿದೆ? ಅದೆಷ್ಟು ಆರ್ಡರ್ ಮಾಡ್ತೀಯ? ಅದೆಷ್ಟು ದುಡ್ಡು ಹಾಳು ಮಾಡ್ತೀವಿ. ಕೋಪ ಇಲ್ಲ ಅತ್ತೆ, ನೀನು ಕೋಪ ತೋರಿಸ್ತಿಲ್ಲ. ಇದೇನು ಯಾವಾಗ ಆರ್ಡರ್ ಮಾಡಿದೆ ಅತ್ತೆ? ನಾನು ಹೇಳೋದು ಕೇಳಿಸ್ಕೊ. ಇದೇನು ಯಾವಾಗ ಆರ್ಡರ್ ಮಾಡಿದೆ? ಮಾಡೋದು ಎಷ್ಟು ದುಡ್ಡು ಹಾಳು ಮಾಡ್ತೀಯ ಮಾಡು. ಪಾಪ ನಮ್ಮ ಹಳ್ಳಿ ಅದು ತಂದಾಕೋದು. ಈ ಥರ ಹೇಳ್ಬೇಕು. ನೀನೇನೋ ಬದಲಾಯಿಸಲ್ಲ, ಹಂಗೂ ಹೇಳು. ಕೋಪ ಬರಬೇಕು. ಹೇಳ ರೆಡಿನ ಪ್ಲೇ ಮಾಡಲಾ? ಓಕೆನಾ? ತದ್ದಿ ಬಿದ್ದಿ ಅನ್ಬಾರ್ದು. ಮೇಲೆ ಬರುತ್ತೆ. ತಟ್ಟೆ ನೋಡ್ಕೊಂಡು ತಿನ್ನಿ ಇವಾಗ. ಅಮ್ಮ ಇಲ್ಲಿ ನೋಡು.
ಇದೇ ಯಾವಾಗ ಆರ್ಡರ್ ಮಾಡಿದೆ? ಮಾಡು ಅದೆಷ್ಟು ಆರ್ಡರ್ ಮಾಡ್ತೀಯ ಮಾಡು. ಪಾಪ ನಮ್ಮ ಅಳಿ ಅಲ್ವಾ ತಂದ್ಕೊಡೋದು. ಆರ್ಡರ್ ಮಾಡ್ದೆ ಏನ್ ಮಾಡ್ತೀಯಾ? ಒಂದೊಂದು ಸೆಕೆಂಡ್ಗೂ ಯೋಚನೆ ಮಾಡಿ ಮಾತಾಡಿದ್ಯಾ? ಎದ್ದದ್ ಕಾಣ್ತಾ ಇತ್ತು ವಿಡಿಯೋ ನೀನ್. ಸತ್ಯ ಒಪ್ಕೊ, ಎಲ್ಲ ಸತ್ಯ ಒಪ್ಕೊ. ಏನ್ ಇನ್ನೊಂದ್ಸಲ ಹೇಳ್ಬೇಕಾ? ಅದೆಲ್ಲ ಪ್ರಶ್ನೆ, ನೀನ್ ಯೋಚನೆ ಮಾಡ್ತಾನೆ ಮಾತಾಡಿದ್ದು. ಏನಿಲ್ಲ, ನಾನು ಫಾಸ್ಟ್ ಆಗಿ ಹೇಳ್ಬಿಡ್ಬೇಕೀಗ, ನಿಜ ಹೇಳ್ಬಿಡ್ಬೇಕು. ನಾನು ನಿಜನೇ ಹೇಳ್ತಾ ಇದ್ದೀನಿ. ಸುಳ್ಳು, ನಾನು ಸುಳ್ಳು ಹೇಳ್ತಾ ಇಲ್ಲ, ನಿಜ ಹೇಳ್ತಾ ಇದ್ದೀನಿ. ಹೇಳು, ನಿಜ ಹೇಳು. ನಿಜ ಹೇಳ್ತಾ ಇದ್ದೀನಿ, ಅರ್ಥ ಆಯ್ತಾ? ನನ್ಗೆ ಐ ಮಾಡಿಸ್ಬಿಡತ್ತೆ ಇಲ್ಲಿ ಹೋಗಷ್ಟಲ್ಲ ನಾನು ಏನೋ ಮಾಡ್ತೇನೆ ನೀನು. ಕರೆಕ್ಟೇ, ಹೋಗ್ಲಿ ಬಿಡು, ಬಂದಲ್ಲ ಪಾಯಿಂಟ್. ಸಾಕಾ? ಇನ್ನೊಂದೆಲ್ಲ ಜೊತೆ ಇರು. ಈಗ ಬಟ್ಲು ಸೈಡ್ ಇಟ್ಬಿಟ್ಟು ಹಿಂಗ ಇದು ಬಟ್ಲಲ್ಲಿ ಇಟ್ಕೊಂಡು ಹಿಂಗೆ ಹಿಂಗೆ ಅನ್ಕೋ. ಬೇಡ ಅಂತ ನೋಡು. ಬೇಡವಾ? ಬೇಡ ಅನ್ನೋಡು ಮೊದಲೇ ಹೇಳ್ಬೇಕಾಗಿತ್ತು. ಇವಾಗ ಮಾಡಿರೋದು ಬೀದಿಗೆ ಎಷ್ಟಿಲ್ಲ. ಬೇಡವಾ? ಈಗ ಮಾಡಿರೋದೆಲ್ಲ ಏನ್ ಮಾಡ್ಬೇಕು? ಮೊದಲೇ ಹೇಳ್ಬೇಕಾಯ್ತು. ಈಗ ಮಾಡಿರೋದೆಲ್ಲ ಬೀದಿಗೆ ಎಸಿದೇನೆ. ಇಟ್ಕೊಂಡ ಬೇಡವಾ? ಬೇಡ ಅನ್ನೋಡು ಮೊದಲೇ ಹೇಳ್ಬೇಕಾಗಿತ್ತು. ಇವಾಗ ಹೇಳ್ತಾರೆ ಅಂದ್ಬಿಟ್ಟು ಎದೋ. ನಾನು ಕೂತ್ಕೊಳ್ಳೋದೈತಿ, ನೀನು ಹೋಗು. ಅಲ್ಲೋಗ, ಅಲ್ಲಿಂದ ಬಾ, ಹೋಗು. ಇಲ್ಲಿಂದ ಬಂದ್ಬಿಟ್ಟು ಫಸ್ಟ್ ಏನ್ ಹೇಳೋದು? ಇಲ್ಲಿಂದ ಬರ್ತೀನಿ. ಇವಾಗ ಬೇಡ ಅಂದ್ರೆ ಏನೋ ಹಂಗೆ ಕ್ಯೂ ಹಿಡಿದ್ಬಿಡು. ಬಾ, ಕುತ್ಕೊಳ್ಳೋದಲ್ಲತ್ತೆ. ನಿಂತ್ಕೊಂಡೆ ಹೋಗ್ತಾ ಗೊತ್ತಾಗಿದೆ. ಕುತ್ಕೊಂಡು ಸೆಟಲ್ ಆಗಿ ಆಗಲ್ಲ. ಇವಾಗ ಊಟ ಬೇಡ ಅಂದ್ರೆ ನಾನು ಪ್ರೆಗ್ನೆಂಟ್ ಅಮ್ಮ. ನೀನು ಈ ತರ ಎಷ್ಟೋ ಸಲ ಹೇಳಿದ್ದೆ, ಈ ತರ ಎಲ್ಲ ನಾಟಕ ಎಲ್ಲ ಆಡ್ಬೇಡ. ಅಮ್ಮ, ನೀವು ಅಲ್ಲಿಂದ ಆನೆಗೂನುವೆ ಆನೆ ತಿನ್ನಕ್ಕೆ ಚಿನ್ನ ಅಂತೆಲ್ಲ ಆಡ್ಬಿಡ್ಬೇಕು. ಶೋಭಿಂದ ಧೈರ್ಯ ಮಾಡ್ತಾವ ಆಚೆ ಬರಕ್ಕೆ. ಓನೇಮ್ಮ ಕಾಲೇ ತಲೆ ಚುಬಿ ಅವಳು ನನ್ ಕೂತು ನೋಡಿ ಕಾಲೇ ಚುಬಿ ಚುಮ್ಮಮ್ಮ ಓಡೇ ಬಿಡು. ಹೋಗಿ ಶಾಯರ್ ನೀವು. ಇವಾಗ ಯಾರ ನೋಡಿ ಯಾರು ಹೇಳ್ಕೊಡ್ತೀರಿ ಮನೆಯಾಗೆ ಅಂತ ಅವಳು ಎಲ್ಲರೂ. ರೆಡಿ 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 ಆಕ್ಷನ್. ನೀನ್ ಆಕ್ಟಿಂಗ್ ಮಾಡ್ತಿದ್ದೆ ನನ್ನ ಅಮ್ಮ. ಇದು ಎರಡನೇ ಸರಿ ಕೋಪ ಅಂತಾರ ಹೇಳಿದ್ದಲ್ಲ. ಎತ್ತು ಒಂದು ಕಿವಿ ಸುಡ್ತಾಳ, ಸ್ವಲ್ಪ ನಿಧಾನ ಸುಡ್ತಾಳ. ಅಷ್ಟೊಳಗೆ ಸುಡ್ತಾ ಅವಾಗೆ ಅಂದ್ರೆ ನೀನ್ ಬಿಸಿ ಬಿಸಿ ಆಯ್ತಾಯ್ತು ಮಾಂಸ. ಕಿಸ್ಸಿಗಳೆಲ್ಲ ಇರೋದೇ ಕಚ್ಚಾಡಿಯ. ಸರಿ, ರೈಲಾಗಲ್ಲ ಅಂತ ಕಿಸ್ಬಿಟ್ಟು ಎಲ್ಲದಕ್ಕೂ ಅದ ಸುಡ್ತದೆ ಅಂತಲ್ಲ. ಅದು ಬಿಸಿ ಆಗ್ತಾ ಇರತ್ತೆ. ಅದು ರಕ್ತ ಅಲ್ಲಿ ಹಿಡ್ಕೊಂಡಾಗ ನಿಂತೋಗ್ತದಲ್ಲ, ಅವಾಗ ಸುಡ್ತದೆ ಅಷ್ಟೇ. ನೀನೇ ಎದ್ಬಿಡು. ಈಗ ಹಿಡ್ಕೊ ಸಾಕು, ನಾನೇ ಎದೊಳ್ತೀನಿ. ಯಾರು ಒಂದ್ ಮನುಷ್ಯನ್ ಬಾರ ಕಿವಿಲತ್ತಿದ್ರೆ ನೋವಾಗಲ್ವಾ? ನಾನು ಎದೊಳ್ತೀನಿ. ರೆಡಿ ಬಾ. ಇವಾಗ ಬೇಡ ಅಂದ್ರೆ ಏನೇ ಅಮ್ಮ, ನಾನ್ ಪ್ರೆಗ್ನೆಂಟ್ ಅಮ್ಮ. ಸುಮ್ನೆ ಯಾವಾಗ ಸುಳ್ಳು ಹೇಳ್ಬೇಡ ನನಗೆ. ಅಮ್ಮ, ನೀನ್ ಅಳಿಯ ಮೇಲೆ ನಾನೇನು ಅದೇನ ಹಳೆ ಆಣೆ ಅಂತಿದಾಗ ಹಿಡ್ಕೊಂಡ್ ಬಿಡ್ಬೇಕು ಹಂಗೆ. ಅವಾಗಿಂದ ಅದನ್ನೇ ಹೇಳ್ತಾ ಇದೀನಿ. ಇದು 3ನೇ ಸರಿ ತೆಗೆದಿರೋದು. ಯಾವ ಇಲ್ದೇ ಹಳ್ಳಿ ಮೇಲೆಲ್ಲ ಆಣೆ ಮಾಡ್ಕೊಂಡು ಅಲ್ಲಿ ಕುತ್ಕೊ, ಅಳ್ತೀನಿ. ಬಾ. ಇವಾಗ ಇದೊಂದೇ ಲಾಗ ಆಗ್ಬಿಟ್ಟು ಇಲ್ಲ, ಇನ್ನ ಇದೆ. ಇನ್ನ 3 ಇದೆ ಅಕ್ಕ. ಯಾವ ಮೂಲಿ ಕಂಡಿದೀವ? ಇದೊಂದು ನಾವು ಡೇಟ್ಗೆ ಹೋಗಿದೀವಿ, ಪೋಸ್ಟ್ ಅದು ಹೋಗಿ ಅಲ್ಲೇ 2 ವಾರ 3 ವಾರ ಆಯ್ತು. ಬರ್ಡೇದ್ ಹಾಕ್ಬೇಕಾದ ಅರ್ಜ ರೀಸೆಂಟ್ ಆಗಿ ಹಾಕಿರೋ ಫೋಟೋ ಹಾಕಿದ್ನಲ್ಲ ಅಂತ ಫಸ್ಟ್ ಅದನ್ನ ಹಾಕ್ತೆ. ಈಗ ಅದನ್ನ ಹಾಕ್ತೀನಿ. ನಾಡಿದ್ದು ಇದನ್ನ ಹಾಕ್ತೀನಿ. ಅದನ್ನ ನಾಳೆ ಶೂಟ್ ಮಾಡೋದು ಹಾಕ್ತೀನಿ. ಅಲ್ಲೇ ಕುತ್ಕೋ. ಇದು ಮತ್ತೆ ಪೂರ್ತಿ ಮುಖ ನನ್ನ ಕಡೆ ಮಾಡ್ಬೇಡ, ಸ್ವಲ್ಪ ಅರ್ಧ ಮುಖ ಇಡೋದು, ಕಾಣಿಸೋದೇ ಇಲ್ಲ. ರೆಡಿ ಆಕ್ಷನ್. ಈಗ ಬೇಡ ಅಂದ್ರೆ ಏನೇ? ನಾನು ಪ್ರೆಗ್ನೆಂಟ್ ಕಣಮ್ಮ. ನೀನ್ ಸುಮ್ನೆ ಏನೇನೋ ಹೇಳ್ಬೇಡ. ನೀನ್ ಹಳ್ಳಿನ ಮೇಲೆ ಆಣೆ. ಹೌದಾ? ಅಯ್ಯೋ ನನ್ ಚಿನ್ನ ಬಂಗಾರಪ್ಪ, ಒಳ್ಳೆ ಸುದ್ದಿ ಹೇಳ್ಬೇಕಂದ.
ನೀನ್ ಹೇಳ್ಕೊಟ್ಟಿದ್ದ ಹಂಗೆ ಅಲ್ವಾ ವೇದ? ಸ್ಟಾಪ್ ಮಾಡ್ಬಿಟ್ಟು ಯಾಕೆ ಮತ್ತೆ ಆಕ್ಟಿಂಗ್ ಮಾಡಿಸ್ಬಿಡೋದಲ್ಲ. ಮೆಮೊರಿ ಇನ್ನೊಂದ್ಸಲ ಮುತ್ಕೊಡ್ಬೇಕು ಅಂತ ಆಮೇಲೆ ಯಾಕಂದ್ರೆ ನಿಂಗೆ ನೋಡ್ತಾಳೆ. ನಾನು ಚೂರು ಸೌಂಡ್ ಹಾಕಕ್ಕೆ ಆಕ್ಟಿಂಗ್ ಮಾಡ್ತಾ ಇದ್ದೀನಿ. ಓ ಇವಳು ಹಂಗೇನೋ ಮರ್ತ್ಬಿಟ್ಟಿಲ್ಲ ಟಿಕ್ಲಿ ನೀನು. ಅದೇ ಜ್ಞಾಪಿಸ್ಕೊಂಡೇ ಮಾಡಿದ್ದು. ಶೂಟ್ ಎಲ್ಲ ಕಂಪ್ಲೀಟಾಗಿ ಮುಗಿಸ್ಕೊಂಡು ಮನೆಗೆ ಬಂದು ನನ್ನ ಕಾಲೇಜ್ ಅಸೈನ್ಮೆಂಟ್ಸ್ ಬರೆಯೋದಕ್ಕೆ ಕೂತ್ಕೊಂಡೆ ಆ್ಯಂಡ್ ನೆಕ್ಸ್ಟ್ ಡೇಗೆ ಹೋಗಿ ಅಸೈನ್ಮೆಂಟ್ಸ್ನ ಸಬ್ಮಿಟ್ ಕೂಡ ಮಾಡಿದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಎಲ್ಲದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಇಲ್ಲಿಗೆ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಸಿಗುವ ನೆಕ್ಸ್ಟ್ ವ್ಲಾಗಲ್ಲಿ. ಬಾಯ್.